ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಲೂಕ 18:1-8 ವಚನದಲ್ಲಿ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆಯಲ್ಲಿ ಇರಬೇಕು ಅಂತ ದೇವರು ಒಂದಿನ ಉಪದೇಶ ಮಾಡ್ತಿರ್ತಾರೆ. ಅವಾಗ ಒಂದು ಸಾಮ್ಯ ರೂಪದಿಂದ ಹೇಳ್ತಾರೆ. ಏನಂತಂದ್ರೆ, ಒಂದು ಊರೊಳಗೆ ಒಬ್ಬ ನ್ಯಾಯಾಧಿಪತಿ ಇರ್ತಾನೆ. ಆ ನ್ಯಾಯಾಧಿಪತಿ ಮನುಷ್ಯರಿಗೂ ಲಕ್ಷ್ಯ ಮಾಡೋದಿಲ್ಲ, ದೇವರಿಗೂ ಹೆದರುವನಲ್ಲ. ಅದ ಊರಿನೆಲ್ಲ ಒಬ್ಬ ವಿಧವೆನೂ ಇರ್ತಾಳೆ. ಅಕ್ಕಿ ಅವನ ಕಡೆ ಹೋಗಿ ನ್ಯಾಯ ವಿಚಾರಣೆ ಮಾಡಿ, ನನ್ನ ವಿರೋಧಿ ಅವರಿಂದ ನನ್ನನ್ನು ಬಿಡಿಸ, ನನ್ನ ಕಾಪಾಡಂತ ಹೇಳಿ ಅವನಿಗೆ ತೀರ್ಪು ಕೇಳ್ತಾಳೆ. ಆದ್ರೆ ಅವ ಸ್ವಲ್ಪ ಸಮಯ ಅಕ್ಕಿ ಕಡೆ ಮನಸ್ಸ ಕೊಡೋದಿಲ್ಲ. ಆಮೇಲೆ ಅಕ್ಕಿ ಹಗಲು ರಾತ್ರಿ ಅವನಿಗೆ ಬೇಡ್ಕೊತಿರ್ತಾಳೆ, ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಅಂತ ಹೇಳಿ ಅವನಿಗೆ ದನಿಸ್ತಾಳೆ. ಆಮೇಲೆ ಅವ ಅನ್ಕೊಳ್ತಾನೆ, ನಾನು ಮನುಷ್ಯರಿಗೂ ಹೆದರವನಲ್ಲ, ದೇವರಿಗೂ ಹೆದರವನಲ್ಲ. ಆದರೆ ಈ ವಿಧವೆ ನನ್ನನ್ನು ಬಿಡುವುದಿಲ್ಲ ಅಂದ್ಕೊಂಡು ಅಕ್ಕಿನ ವಿಚಾರದಲ್ಲಿ ನ್ಯಾಯ ವಿಚಾರಣೆಯಲ್ಲಿ ತೀರ್ಪು ಮಾಡ್ತಾನೆ. ಆಮೇಲೆ ಈ ಒಂದು ಸಾಮ್ಯದಿಂದ ದೇವ್ರ ಉಪದೇಶ ಒಳಗೆ ಹೇಳ್ತಾರೆ, ಬೇಸರಗೊಳ್ಳದೆ ನಾವು ಪ್ರಾರ್ಥನೆ ಅಂದ್ರೆ ಹಗಲು ರಾತ್ರಿ ನಾವು ಎಷ್ಟು ನಮ್ಮ ವಿಚಾರದಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡ್ತೀವೋ, ಬೇಡ್ಕೊಳ್ತೇವೆ, ಆದಷ್ಟು ಬೇಗ ದೇವರು ನಮ್ಮ ಸಮಸ್ಯೆಯನ್ನು ಪರಿಹರಿಸ್ತಾರೆ. ಈ ವಿಧವೆ ಹೆಂಗೆ ಅನ್ಯಾಯಕಾರನಾದ ನ್ಯಾಯಾಧಿಪತಿ ಕಡೆ ಹೆಂಗೆ ಬೇಡ್ಕೊತಾಳಲ್ಲ, ಹಂಗೆ ನಾವು ದೇವ್ರ ಕಡೆ ಹಗಲು ರಾತ್ರಿ ಪ್ರೇಯರ್ ಮಾಡ್ಬೇಕು. ಪ್ರಾರ್ಥನೆ ಮಾಡಿದಾಗ ದೇವ್ರ ನಮ್ಮ ಸಮಸ್ಯೆಗಳನ್ನ ಪರಿಹರಿಸೋದಿಲ್ಲನ ಅಂತ ಈ ಒಂದು ವಚನದಲ್ಲೇ ನಾವು ನೋಡ್ತೀವಿ. ಈ ಒಂದು ಸಾಮ್ಯದಿಂದ ನಾವೇನು ಕಲಿತೀವಿ ಅಂತಂದ್ರೆ, ನಾವು ನಮ್ಮ ಯಾವುದೇ ಸಮಸ್ಯೆ ಇದ್ದರೂ ದೇವ್ರ ಪರಿಹರಿಸ್ತಾರಂತ ನಮ್ಗೆ ಗೊತ್ತು. ಆದರೆ ನಾವು ಹಗಲು ರಾತ್ರಿ ಪ್ರಾರ್ಥನೆಯಲ್ಲಿರ್ಬೇಕು, ದೇವರಿಗೆ ಮೊರೆ ಇಡಬೇಕು. ಆಗ ನಮ್ಗೆ ಸದುತ್ತರವನ್ನು ದಯಪಾಲಿಸ್ತಾರೆ ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ.